ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಗಳಿಂದ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಜನ್ಮ ಜಯಂತಿ ಹಮ್ಮಿಕೊಂಡಿದ್ರು. ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಅಂಬೇಡ್ಕರ್ ಒಬ್ಬ ಮಾನವತಾವಾದಿ. ಆತ ರಚಿಸಿದ ಸಂವಿಧಾನ ಸಮಾನ ಸಂಹಿತೆಗೆ ಕಾರಣ ಆಗಿದೆ. ಅವರ 125 ವರ್ಷದ ವಾರ್ಷಿಕೋತ್ಸವವನ್ನ ರಾಜ್ಯವೇ ನೋಡುವಂತೆ ವಿನೂತನವಾಗಿ ಕಾರ್ಯಕ್ರಮವನ್ನು ನಾನು ಆಯೋಜಿಸಿದ್ದೆ. ಕೆಲವರು ಅಂಬೇಡ್ಕರ್ ಫೋಟೋ ಹಾಕಿಕೊಂಡು ಗಿಮಿಕ್ ಮಾಡ್ತಿದ್ದಾರೆ, ಆದರೆ ನಾವು ಅವರ ಆಶಯಗಳನ್ನು ಈಡೇರಿಸುತ್ತಿದ್ದೇವೆ ಎಂದರು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ತಮಟೆ ಕಲಾವಿದರ ಬಳಿ ತಮಟೆ ಬಾರಿಸಿ ಕಾರ್ಯಕರ್ತರಿಗೆ ಸ್ಫೂರ್ತಿ ತುಂಬಿದ್ರು. ದೇಶವಾಗಿದೆ, ದೇಶ ಒಂದಾಗಿದೆ, ನಾವೆಲ್ಲ ಒಂದಾಗಿದ್ದೇವೆ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ. ಈ ದೇಶದಲ್ಲಿ ಒಬ್ಬ ಚಾಯ್ ಮಾಡುವಂತಹ ವ್ಯಕ್ತಿಯ ಮಗ ಈ ದೇಶದ ಪ್ರಧಾನಿಯಾಗಲಿಕ್ಕೆ ಸಾಧ್ಯ ಆಗಿದ್ರೆ ಅದು ಮಾತ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ. ಇವತ್ತು ಅತ್ಯಂತ ಶ್ರೀಮಂತರು ಒಂದೇ ಮಗ, ಭಿಕ್ಷುಕರು ಕೂಡ ಒಂದೇ ಮಗ, ಅಂಬಾನಿಗಳು ಒಂದೇ ಮಗ, ಅತ್ಯಂತ ಕಡು ಬಡವರು ಕೂಡ ಒಂದೇ ಮಗ, ಪ್ರಧಾನಮಂತ್ರಿಗಳು ಒಂದೇ ಮಗ, ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಒಂದೇ. ಇದು ಕೂಡ ಸಂವಿಧಾನದ ಒಂದು ಆಶಯ ಆಗಿದೆ, ಡಾಕ್ಟರ್ ಅಂಬೇಡ್ಕರ್ ಅವರ ಪರಿಕಲ್ಪನೆ. ಹಾಗಾಗಿ ಒಂದು ವೇಳೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅವರ ಜೀವನ ಚರಿತ್ರೆಯಲ್ಲಿ ಬಹಳಷ್ಟು ಸಮಗ್ರವಾಗಿ ಇವತ್ತು ಕೃಷ್ಣಾಮಿಯವರು, ಇವತ್ತು ಶಿವಾನಂದರವರು, ನಮ್ಮ ಗಂಗಾಧರವರು ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ. ನಮ್ಮ ಊರಿನಲ್ಲಿ ನಾವು 125ನೇ ವರ್ಷದ ವಾರ್ಷಿಕೋತ್ಸವ ಕೂಡ ಬಹುಶಃ ರಾಜ್ಯದಲ್ಲ ದೇಶದಲ್ಲೇ ವಿನೂತನವಾಗಿ ಚಿಕ್ಕಬಳ್ಳಾಪುರದಲ್ಲಿ ನಾವು ಆಚರಣೆಯನ್ನು ಮಾಡಿದ್ದೀವಿ. ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಶ್ವಾಸನೆ ನೀಡಿದಂತೆ ಇನ್ನು 10 ಕೆಜಿ ಅಕ್ಕಿ ಕೊಟ್ಟಿಲ್ಲ. ಬಿಜೆಪಿ ರೈತರ ಮಕ್ಕಳಿಗೆ ನೀಡುತ್ತಿದ್ದ ವಿದ್ಯಾಸಿರಿ ವಿದ್ಯಾರ್ಥಿ ವೇತನ ನಿಲ್ಲಿಸಿದೆ. ರೈತರಿಗೆ ನೀಡುತ್ತಿದ್ದ ಕಿಸಾನ್ ಸಮ್ಮಾನ್ ಯೋಜನೆ ಹಣ 4,000 ನಿಲ್ಲಿಸಿಬಿಟ್ಟಿದೆ. ಯೋಗಿ ನಾರಾಯಣ ಜಯಂತಿ ಮತ್ತು ಅಧ್ಯಯನ ಕೇಂದ್ರ ಮಾಡಿದ್ದು ಬಿಜೆಪಿ ಸರ್ಕಾರ. ಬಾಲಜರಿಗೆ ಶಿಕ್ಷಣಕ್ಕಾಗಿ 2A ಮೀಸಲಾತಿ ಕೊಟ್ಟಿದ್ದು ಯಡಿಯೂರಪ್ಪ ಸರ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲೆ ಅಭಿವೃದ್ಧಿಗಾಗಿ ಪಣ ತೊಟ್ಟಿದ್ದ ಸುಧಾಕರ್ಗೆ ಮತ ಕೊಡಿ, ಅವರು ಗೆದ್ರೆ ಕೇಂದ್ರದಲ್ಲಿ ಗ್ಯಾರಂಟಿಯಾಗಿ ಮಂತ್ರಿಯಾಗ್ತಾರೆ. ಸುಧಾಕರ್ರನ್ನ ಗೆಲ್ಲಿಸಲು ಎಲ್ಲರೂ ಶ್ರಮ ವಹಿಸಿ. ಜೆಡಿಎಸ್ ಕಾರ್ಯಕರ್ತರು ಭಿನ್ನಾಭಿಪ್ರಾಯ ಹೊರಗಿಟ್ಟು ಸುಧಾಕರ್ಗೆ ಓಟ್ ಹಾಕಿಸಿ ಎಂದರು. ಇದೇ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ನೀಡಿದ್ದ ಪಂಥಾಹ್ವಾನ ಸ್ವೀಕರಿಸಿ ಅವರು ಸುಧಾಕರ್ ಗೆಲ್ಲೋದು 100ಕ್ಕೆ 100 ಖಚಿತ, ನೀವು ರಾಜಕೀಯ ನಿವೃತ್ತಿ ಪಡೆಯಲು ರೆಡಿಯಾಗಿ ಎಂದು ಕಿಚಾಯಿಸಿದ್ರು. ನಾವು ಸನ್ಮಾನ್ಯ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು, ಈ ದೇಶಕ್ಕೆ ಒಳ್ಳೇದಾಗಬೇಕು, ನಮ್ಮ ಜನಕ್ಕೆ ಒಳ್ಳೇದಾಗಬೇಕಂತೇಳಿದರೆ ನಾವು ಪ್ರಾಣ ಕೊಡೋಕ್ಕೂ ರೆಡಿಯಾಗಿರ್ತೀವಿ. ನನಗಿನ್ನೂ 25 ವರ್ಷದ ರಾಜಕಾರಣದ ಜೀವನ ಇದೆ. ನಮ್ಮಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ನಾಯಕತ್ವದಲ್ಲಿ ನಮ್ಮ ಜನಕ್ಕೆ ದೇಶಕ್ಕೆ ಒಳ್ಳೇದಾಗಬೇಕು ಅಂತೇಳಿ 91 ವರ್ಷ ಇರ್ತಕ್ಕಂಥ ದೇವೇಗೌಡರೇ ಅವ್ರಿಗೆ ಸಪೋರ್ಟ್ ಕೊಡೋಂಥ ಸಂದರ್ಭದಲ್ಲಿ ಮಾಜಿ ಪ್ರಧಾನಮಂತ್ರಿಗಳು, ನಾನು ಅವ್ರ ಮುಂದೆ ಬಚ್ಚ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಕ್ಕೋಸ್ಕರ ಅಂಟ್ಕೊಂಡಿರ್ತಕ್ಕಂಥವರಲ್ಲ ನಾವು, ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರ್ತಕ್ಕಂಥ ಪಾರ್ಟಿಯಲ್ಲಿರ್ತಕ್ಕಂಥವ್ರು ನಾವು. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು 4 ಬಾರಿ ಮುಖ್ಯಮಂತ್ರಿಗಳಾಗಿ 2 ಬಾರಿ ಪ್ರಧಾನಮಂತ್ರಿಗಳಾಗಿ ಒಂದು ದಿನಾನೂ ರಜೆ ಹಾಕದೆ ದೇಶದ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಅಂಥವ್ರನ್ನೇ ನಾವು ಉಳಿಸ್ಕೊಂಡಿಲ್ಲ ಅಂದರೆ ನಾವು MP ಟಿಕೆಟ್ಕನ್ನ ಲೆಕ್ಕಾಚಾರದಲ್ಲಿ ನಾವೇನಾದ್ರು ಮಂಡಾಕೊಂಡು ಕೂತ್ಕೊಂಡ್ರೆ ಈ ದೇಶ ನೋಡೋರು ಯಾರು? ಅದಕ್ಕೋಸ್ಕರ ಒಳ್ಳೆಯ ನಾಯಕರು ನಮ್ಮ ಸುಭದ್ರ ದೇಶಕ್ಕೋಸ್ಕರ, ಬಲಿಷ್ಠ ಭಾರತಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ಪಕ್ಷದ ವರಿಷ್ಠರು ಏನು ಹೇಳಿದಾರೋ ಆ ಕೆಲಸನ ನಾನು ಮಾಡಿದ್ದೀನಿ. ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮಲ್ಲೇಶ್ ಬಾಬುಗೆ ಟಿಕೆಟ್ ಕೊಟ್ಟಿರೋನು, ನನಗೆ ಟಿಕೆಟ್ ಕೊಟ್ಟಿರೋದು, ನನ್ನ ಸಹೋದರನಿಗೆ ಟಿಕೆಟ್ ಕೊಟ್ಟಿರೋದು ಅಂತೇಳಿ ಅವ್ರ ಗೆಲುವಿಗೋಸ್ಕರ ನಾವು ಹಗಲು ರಾತ್ರಿ ಓಡಾಡ್ತಾ ಇದ್ದೀರಿ. ಈ ಥರ ಹುಚ್ಚರನ್ನೆಲ್ಲ ಕರ್ಕೊಂಬಂದು ಚಿಕ್ಕಬಳ್ಳಾಪುರದಲ್ಲಿ ಓಟ್ ಹಾಕಿಸಿ ಇವತ್ತು ಅಭಿವೃದ್ಧಿ ಅನ್ನೋದು ಕುಂಠಿತ ಆಗಿ ಇವತ್ತು ಬರೀ ಮಾತುಗಾರ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ. ಹಿಂದೆ ಇದೇ ಪ್ರದೀಪ್ ಈಶ್ವರ್, ಇದೇ ಸುಧಾಕರ್ ಅವ್ರನ್ನ, ಇವರು ಒಳ್ಳೆ ಕೆಲಸಗಾರರು, ಇಂದ್ರರು, ಚಂದ್ರರು,
ಏನು ಅನ್ನೋ ಲೆಕ್ಕಾಚಾರದಲ್ಲಿ ಬಣ್ಣನೆ ಮಾಡಿದರು. ಇವತ್ತು ಅದೇ ಬಾಯಿಂದ ಹೆಂಗೆ ಹೇಳ್ತಾರೆ, ನಾನು ಒಂದ್ಸಲಿ ಯಾರನ್ನಾದ್ರೂ ಬೈದರೆ ಅದು ಪರ್ಮನೆಂಟಾಗಿ ಬೈತಾನೆ ಇರ್ತೀನಿ ನಾನು. ಅರ್ಥ ಆಯ್ತು, ಒಂದ್ಸಲಿ ಯಾರನ್ನಾದ್ರೂ ಹೊಗಳಿದ್ರೆ ಹೊಗಳ್ತಾನೆ ಇರ್ತೀರಿ. ಸತ್ಯ ಏನಿದೆ ಅದನ್ನು ಹೇಳಬೇಕು. ಈ ಪ್ರದೀಪ್ ಈಶ್ವರರು ಬಾಯಲ್ಲಿ ಬಾಯಿ ಬಿಟ್ಟರೆ ಸುಳ್ಳು, ಆ ಫಿಲಮ್ ಡೈಲಾಗ್ಗಳು ಅವು ಇವೆಲ್ಲ ನೋಡ್ಕೊಂಬರ್ತಾರೆ ಅನಿಸುತ್ತೆ, ಅದನ್ನೇ ಮಾತಾಡ್ತಾರೆ. ನಾವು ಯಾವುದು ಫಿಲಮ್ ಡೈಲಾಗು ನೋಡಲ್ಲ, ಏನು ಬರಲ್ಲ, ಏನು ಬರ್ಕೊಂಡು ಬರಲ್ಲ. ನಾವು ಏನು ರಿಯಾಲಿಟಿ ಇರುತ್ತೆ ಅದನ್ನೇ ಮಾತಾಡೋದು. ಲೈಫ್ ಟೈಮ್ ಹಿಂಗೆ ಇರೋದು ನಾವು. ವೇದಿಕೆಯಲ್ಲಿ ಮಾಜಿ ಶಾಸಕ ಶಿವಾನಂದ್, ಕೆವಿ ನಾಗರಾಜ್, ಬಾಲಕುಂಟಹಳ್ಳಿ ಮುನಿಯಪ್ಪ, ಸಂದೀಪ್ ಬಿ ರೆಡ್ಡಿ, ಬಾಲಕುಂಟಹಳ್ಳಿ ಗಂಗಾಧರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಮಸ್ವಾಮಿ, ನಗರಾಭಿವೃದ್ಧಿ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಇನ್ನಿತರರು ಹಾಜರಿದ್ದರು. ಕೆಎಸ್ ನಾರಾಯಣ ಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.